ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇನ್ಸ್ಟ್ರುಮೆಂಟೇಷನ್ ಮೆಥಡ್ ಆಫ್ ಅನಾಲಿಸಿಸ್ ಈ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಸಾಲ್ವ್ ಮಾಡೋಣ ಅಥವಾ ಡಿಸ್ಕಸ್ ಮಾಡೋಣ. ಇದು ಏನಕ್ಕೆ ಅಂತಂದ್ರೆ ಕರ್ನಾಟಕ PGCET M.Pharm ಮತ್ತೆ ಫಾರ್ಮ್ ಡಿ 2023ಗೆ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇಂದ ಡಿಸ್ಕಸ್ ಮಾಡ್ತಾ ಇದೀವಿ. ಆಲ್ರೆಡಿ 3-4 ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇದು ಮತ್ತೊಂದು ಸಬ್ಜೆಕ್ಟ್. ಇದು 7th ಸಮ್ ಇಂದ ಬರುತ್ತೆ. 7th ಸಮ್ B.Pharmacy ಸಿಲೆಬಸ್ ಇಂದ ಬರುತ್ತೆ. ಇನ್ಸ್ಟ್ರುಮೆಂಟೇಷನ್ ಮೆಥಡ್ ಆಫ್ ಅನಾಲಿಸಿಸ್ ಅಂತ. ಸೊ ಈ ಸಬ್ಜೆಕ್ಟ್ ಕೂಡ PGCET ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್. ಮಿನಿಮಮ್ 3 to 4 ಕ್ವಶನ್ ಈ ಸಬ್ಜೆಕ್ಟ್ ಇಂದ ಅಪಿಯರ್ ಆಗೇ ಆಗುತ್ತೆ 100%. ಅದ್ರಲ್ಲಿ ಯಾವುದೇ ಮಿಸ್ ಇಲ್ಲ. ಈ ಸಬ್ಜೆಕ್ಟ್ ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೊಂದು ಸಬ್ಜೆಕ್ಟ್ ಇದೆ, ಅದು 8th ಸಮ್ ಅಲ್ಲಿ ಸಮ್ ಆಫ್ ದ ಸ್ಟೂಡೆಂಟ್ಸ್ ಅದನ್ನ ಆಪ್ಷನ್ ಆಗಿ ತಗೊಂಡಿರ್ತಾರೆ. ಯಾವುದು ಅಂತಂದ್ರೆ ಅಡ್ವಾನ್ಸ್ಡ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಿಕ್, ದಟ್ ಈಸ್ AIT ಅಂತ ಕರೀತಾರೆ. ಸೊ ಇವೆರಡು ಕೂಡ ಕಂಬೈನ್ ಆಗಿ ಇನ್ನೂ ಜಾಸ್ತಿ ಕ್ವಶನ್ಸ್ ಬರ್ಬೋದು. ಅಟ್ಲೀಸ್ಟ್ ಈ ಸಬ್ಜೆಕ್ಟ್ ಇಂದ ಮಿನಿಮಮ್ ಅಟ್ಲೀಸ್ಟ್ ಒಂದು 2-3 ಪಕ್ಕ ಬಂದೇ ಬರುತ್ತೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ ಅರೌಂಡ್ 25 to 30 ಕ್ವಶನ್ಸ್ ಇದೆ. 1 by 1 ಸಾಲ್ವ್ ಮಾಡ್ತಾ ಬರೋಣ. ಯಾವುದು ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಪ್ರತಿಯೊಂದು ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಕೂಡ ಅಪಿಯರ್ ಆಗ್ಬೋದು ಅಥವಾ ಇದೇ ರೀತಿ ಆಲ್ಮೋಸ್ಟ್ ಅಪಿಯರ್ ಆಗುತ್ತೆ. ಸೊ ಯಾರು ಮಿಸ್ ಮಾಡಕ್ ಹೋಗ್ಬಿಡಿ. ಸೊ ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ದ ವೇವ್ ಲೆಂತ್ ರೇಂಜ್ ಫಾರ್ UV ಸ್ಪೆಕ್ಟ್ರಮ್ ಆಫ್ ಲೈಟ್? ಈ ಕ್ವಶನ್ UV ಬಗ್ಗೆ ಕೇಳಿದ್ದಾರೆ. ಇದೇ ತರ IR ಬಗ್ಗೆ ಕೇಳ್ಬೋದು ಅಥವಾ NMR ಬಗ್ಗೆ ಕೇಳ್ಬೋದು ಅಥವಾ ಎಕ್ಸ್ರೇ ಬಗ್ಗೆ ಕೇಳ್ಬೋದು. ಈ ತರ ಬೇರೆ ಯಾವ್ಯಾವ ಸ್ಪೆಕ್ಟ್ರಮ್ ಇದೆ ಅದ್ರ ಬಗ್ಗೆ ಏನಾದ್ರು ಕೇಳ್ಬೋದು. ಸೊ ಎಲ್ಲ ಗೊತ್ತಿದ್ರೆ ಬಹಳ ಒಳ್ಳೇದು, ಎಲ್ಲ ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಆಪ್ಷನ್ಸ್ ಬಂದು 400 nanometer to 700 nanometer, ಆಪ್ಷನ್ ಬಿ 200 nanometer to 400 nanometer, ಆಪ್ಷನ್ ಸಿ 0.01 nanometer to 10 nanometer, ಆಪ್ಷನ್ ಡಿ 200 nanometer to 800 nanometer. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಬಿ, ದಟ್ ಈಸ್ 200 to 400 nanometer. ಕ್ವಶನ್, ಸೆಕೆಂಡ್ ಕ್ವಶನ್, ದ ಸ್ಕ್ಯಾಟರಿಂಗ್ ಆಫ್ ವೇವ್ಸ್ ಇನ್ ಬ್ರಾಗ್ಸ್ ಲಾ ಎಕ್ಸ್ಪೆರಿಮೆಂಟ್ ಈಸ್ ಡ್ಯೂ ಟು ಡ್ಯಾಶ್. ಆಪ್ಷನ್ಸ್ ಬಂದು ಆಪ್ಷನ್ ಎ ಐನ್ಸ್ಟೈನ್ ಸ್ಕ್ಯಾಟರಿಂಗ್, ಆಪ್ಷನ್ ಬಿ ರೇ ಲೀಲ್ಡ್ ಸ್ಕ್ಯಾಟರಿಂಗ್, ಆಪ್ಷನ್ ಸಿ ನ್ಯೂಟನ್ ಸ್ಕ್ಯಾಟರಿಂಗ್, ಆಪ್ಷನ್ ಡಿ ಇನ್ಎಲಾಸ್ಟಿಕ್ ಸ್ಕ್ಯಾಟರಿಂಗ್. ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ, ರೇ ಲೀಲ್ಡ್ ಸ್ಕ್ಯಾಟರಿಂಗ್. ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ಕ್ವಶನ್ ನಂಬರ್ 3, ಎಕ್ಸ್-ರೇಸ್ ಆರ್ ಜನರೇಟೆಡ್ ಬೈ ಆಪ್ಷನ್ ಎ ಗಿಯರ್ಜರ್ ಟ್ಯೂಬ್, ಆಪ್ಷನ್ ಬಿ ಕೊನಿಯೋಮೀಟರ್, ಆಪ್ಷನ್ ಸಿ ಕುಲಿಡಿಕ್ ಟ್ಯೂಬ್, ಆಪ್ಷನ್ ಡಿ ರೋಟೋಮೀಟರ್. ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ ಸಿ, ಕುಲಿಡಿಕ್ ಟ್ಯೂಬ್. ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್, ಡಿಫ್ರಾಕ್ಷನ್ ಗ್ರೇಟಿಂಗ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ಆಪ್ಷನ್ ಎ ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಈಕ್ವೇಶನ್, ಆಪ್ಷನ್ ಬಿ ಬ್ರಾಗ್ಸ್ ಈಕ್ವೇಶನ್, ಆಪ್ಷನ್ ಸಿ ನಾಯ್ಸ್-ವಿಟ್ನಿ ಈಕ್ವೇಶನ್, ಆಪ್ಷನ್ ಡಿ ಬಿಯರ್ಸ್ ಲಾ. ಮತ್ತೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ ಬಿ, ಬ್ರಾಗ್ಸ್ ಈಕ್ವೇಶನ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5th, ಡ್ಯೂರಿಂಗ್ ರಿಲ್ಯಾಕ್ಸೇಷನ್ ದ ಎಲೆಕ್ಟ್ರಾನ್ ಸ್ಪಿನ್ ಈಸ್ ರಿವರ್ಸ್ಡ್ ಇನ್ ಆಪ್ಷನ್ ಎ ಫ್ಲೂರೋಸೆನ್ಸ್, ಆಪ್ಷನ್ ಬಿ ಫಾಸ್ಫೋಫ್ಲೂರೋಸೆನ್ಸ್, ಆಪ್ಷನ್ ಸಿ IR, ಆಪ್ಷನ್ ಡಿ NMR. ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ ಬಿ, ಫಾಸ್ಫೋಫ್ಲೂರೋಸೆನ್ಸ್. ನೆಕ್ಸ್ಟ್ ಕ್ವಶನ್, 6th ಕ್ವಶನ್, ಫ್ಲೂರೋಸೆನ್ಸ್ is a result of transition of electron from option A singlet ground state to singlet excited state, option B lower singlet excited state to singlet ground state, option C triplet excited state to singlet ground state, option D triplet ground state to singlet excited state. ಸೊ ಕರೆಕ್ಟ್ ಆನ್ಸರ್ ಬಂದು ದಟ್ ಈಸ್ ಆಪ್ಷನ್ ಬಿ, ಲೋವರ್ ಸಿಂಗ್ಲೆಟ್ ಎಕ್ಸೈಟೆಡ್ ಸ್ಟೇಟ್ ಟು ಸಿಂಗ್ಲೆಟ್ ಗ್ರೌಂಡ್ ಸ್ಟೇಟ್. ಸೊ ಈ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್. ಫ್ಲೂರೋಸೆನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಫಾಸ್ಫೋರೋಸೆನ್ಸ್ ಬಗ್ಗೆ ಕ್ವಶನ್ ಕೇಳ್ಬೋದು. ಸೊ ಈ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಬಂದು 7th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಆಪ್ಷನ್ ಎ observability changes with the intensity of the light, option B observance is independent of intensity of the light, option C
observance as no unit. Option D, observability is a constant and depends on the nature of the molecule. The correct answer ಯಾವುದು ಅಂದ್ರೆ that is option A. Observability changes with the intensity of the light. ಮತ್ತೆ next question number 8. Which of the following is a non-dispersive wavelength selector? Options ಬಂದು option A gratings, option B prism glass, option C filters, option D prism quartz. ಮತ್ತೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ ಸಿ ಫಿಲ್ಟರ್ಸ್. ನೆಕ್ಸ್ಟ್ ಕ್ವಶನ್ 9th ಕ್ವಶನ್. ಕ್ವಾಂಟಮ್ yield of fluorescence is the ratio of intensities of option A incident radiation to fluorescent radiation, option B fluorescent radiation to incident radiation, option C observed radiation to fluorescent radiation, option D fluorescent radiation to observed radiation. The correct answer ಯಾವುದು ಅಂತಂದ್ರೆ that is option D fluorescent radiation to observed radiation. Next question number 10. Which of the following material is used to coat the cathode in phototube? Options ಬಂದು option A copper, option B sodium, option C bromine, option D cesium. The correct answer ಯಾವುದು ಅಂದ್ರೆ that is option D cesium. Next to 11th question. Colorimeter is a device used in monochromators to options ಬಂದು option A focus the required range of wavelength of radiation, option B eliminate interference from other amines, option C eliminate reflection and scattering, option D focus the incident radiation parallel onto the dispersing device. The correct answer ಯಾವುದು ಅಂದ್ರೆ that is option D focus on incident radiation parallel to the dispersing device. Next question 12th question. Sample size for student t-test is option A more than 30, option B less than 30, option C between 50 and 100, option D between 100 and 200. Correct answer ಯಾವುದು ಅಂತಂದ್ರೆ option B less than 30. Next question 13th question. The light which reaches the detector without passing through the cell is known as options ಬಂದು option A dark radiation, option B stray radiation, option C photoluminescence, option D chemiluminescence. The correct answer ಯಾವುದು ಅಂತಂದ್ರೆ option B stray radiation. Next question 14th question. Which of the following is an example of anionic interference in atomic emission spectroscopy? Options ಬಂದು option A interference of high concentration of sodium ions in assay calcium ions, option B interference by formation of less volatile salt with phosphates by calcium, option C increased viscosity of the analyte solution by sugars, option D decreased drop size of the analyte solution by alcohol. The correct answer ಯಾವುದು ಅಂದ್ರೆ that is option B interference by formation of less volatile salts with sulfate by calcium. Next question ಯಾವುದು ಅಂದ್ರೆ 15th question. The selectivity and of fluorescence spectroscopy is higher than the absorption spectroscopy because of all of the following. Expect option A fluorescent substance have different lambda max of excitation and emission, option B rigid molecules can only fluorescence, option C fluorescence intensity depends on the intensity of the incident radiation, option D every molecule that observes in UV region can show fluorescence. ಮತ್ತೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಇಟ್ ಈಸ್ ಆಪ್ಷನ್ ಡಿ every molecule that observes in UV region can show fluorescence. Next question 16th question. Diodes are present in option A
ಬ್ಯಾರಿಯರ್ ಲೇಯರ್ ಡಿಟೆಕ್ಟರ್, ಆಪ್ಷನ್ ಬಿ ಫೋಟೋ ಟ್ಯೂಬ್, ಆಪ್ಷನ್ ಸಿ ಫೋಟೋ ಮಲ್ಟಿಪ್ಲರ್ ಟ್ಯೂಬ್, ಆಪ್ಷನ್ ಡಿ ಡಯೋಡ್ ಅರ್ರೇ. ಮತ್ತೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ಫೋಟೋ ಮಲ್ಟಿಪ್ಲೈಯರ್ ಟ್ಯೂಬ್. ನೆಕ್ಸ್ಟ್ ಕ್ವಶನ್, 17th question. Cut off wavelength is the wavelength. Option A ಬಂದು below which a solvent absorbs too much radiation. Option B above which a solvent absorbs too much radiation. Option C below which an analyte absorbs too much radiation. Option D above which a analyte absorbs too much radiation. ಕರೆಕ್ಟ್ ಆನ್ಸರ್ ಬಂದು ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ, ಬಿಲೋ ವಿಚ್ ಎ ಸಾಲ್ವೆಂಟ್ ಅಬ್ಸರ್ವ್ ಟೂ ಮಚ್ ರೇಡಿಯೇಷನ್. ನೆಕ್ಸ್ಟ್ 18th question. In fluorescence spectroscopy, emission spectra is obtained by keeping option A excitation wavelength constant, option B emission wavelength constant, option C both excitation and emission wavelength constant, option D both excitation and emission wavelength varying. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಎಕ್ಸೈಟೇಷನ್ ವೇವ್ಲೆಂತ್ ಕಾನ್ಸ್ಟೆಂಟ್. ನೆಕ್ಸ್ಟ್ 19th question. The purpose of secondary filter in fluorescence spectroscopy is allows only excitation radiation, option B allows only emission radiation, option C allows both excitation and emission radiation, option D allows transmitted radiation. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಅಲೋಸ್ ಓನ್ಲಿ ಎಮಿಷನ್ ರೇಡಿಯೇಷನ್. ನೆಕ್ಸ್ಟ್ ಕ್ವಶನ್, 20ನೇ ಕ್ವಶನ್ನು. ಥರ್ಮಲ್ ಅನಾಲಿಸಿಸ್ ಇಸ್ ಡಿಫೈನ್ಡ್ ಆಸ್ ಆಪ್ಷನ್ ಎ ಮೆಜರ್ಮೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಮೆಟೀರಿಯಲ್ಸ್ ಆಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್, ಆಪ್ಷನ್ ಬಿ ಮೆಜರ್ಮೆಂಟ್ ಆಫ್ ಸಾಲ್ಬಿಲಿಟಿ ಆಫ್ ಮೆಟೀರಿಯಲ್ ಆಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್, ಆಪ್ಷನ್ ಸಿ ಮೆಜರ್ಮೆಂಟ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್, ಆಪ್ಷನ್ ಡಿ ಮೆಜರ್ಮೆಂಟ್ ಆಫ್ ಲೈನ್ ಪೊಸಿಷನ್ ಆಫ್ ಕ್ರಿಸ್ಟಲ್ಸ್ ಆಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ದಟ್ ಈಸ್ ಮೆಜರ್ಮೆಂಟ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್. ನೆಕ್ಸ್ಟ್ 21st question. Fluorescence quenching is option A conversion of fluorescence to phosphorescence, option B enhancement of fluorescence, option C absence of fluorescence, option D repression of fluorescence. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ರಿಪರ್ಷನ್ ಆಫ್ ಫ್ಲೂರೋಸೆನ್ಸ್. ನೆಕ್ಸ್ಟ್ 22nd question. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ರೇಡಿಯೋಕೆಮಿಕಲ್ ಮೆಥಡ್ಸ್? ಆಪ್ಷನ್ ಬಂದು ಆಪ್ಷನ್ ಎ ಎಲಿಮಿನೇಟ್ ದ ನೀಡ್ ಫಾರ್ ಕೆಮಿಕಲ್ ಪ್ರಿಪರೇಷನ್, ಆಪ್ಷನ್ ಬಿ ನಾಟ್ ಸೆನ್ಸಿಟಿವ್, ಆಪ್ಷನ್ ಸಿ ನಾಟ್ ಅಕ್ಯುರೇಟ್, ಆಪ್ಷನ್ ಡಿ ನಾಟ್ ಸ್ಪೆಸಿಫಿಕ್. ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಎಲಿಮಿನೇಟ್ ದ ನೀಡ್ ಫಾರ್ ಕೆಮಿಕಲ್ ಪ್ರಿಪರೇಷನ್. ನೆಕ್ಸ್ಟ್ ಕ್ವಶನ್ ದಟ್ ಈಸ್ 23ನೇ ಕ್ವಶನ್ನು. Phosphorescence mainly results from option A internal conversion, option B vibrational relaxation, option C intersystem crossing, option D crossover. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಇಂಟರ್ಸಿಸ್ಟಮ್ ಕ್ರಾಸಿಂಗ್. ನೆಕ್ಸ್ಟ್ ಕ್ವಶನ್ನು 24th question. The compound C8H80 shows the following IR absorption data: 1450, 1265, 1360, 1680 wavelength. What will be the compound? ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಕ್ವಶನ್ನು. ಈ ಥರ ಕ್ವಶನ್ನು ಯು ವಿ ಕೇಳ್ಬೋದು, ಐ ಆರಿಗೆ ಕೇಳ್ಬೋದು, ಮತ್ತು ಇನ್ನೊಂದಿಗೆ ಯಾವ್ದಾರು ಕೇಳ್ಬೋದು. ಎಕ್ಸಾಂಪಲ್ ಆಲ್ಕೋಹಾಲು, ಆಲ್ಡಿಹೈಡು, ಫಾರ್ಮಾಲ್ಡಿಹೈಡು, ಕಾರ್ಬಾಕ್ಸಿಲಿಕ್ ಆಸಿಡು ಯಾವ ರೇಂಜಲ್ಲಿ ಬರುತ್ತೆ, ವೇವ್ ಲೆಂತ್ ಕೊಟ್ಟು ಕಾಂಪೌಂಡ್ ಕಂಡಿಡಿ ಅಂತ ಕೇಳ್ಬೋದು, ಅಥವಾ ಕಾಂಪೌಂಡ್ ಕೊಟ್ಟು ವೇವ್ ಲೆಂತ್ ಕಂಡಿಡಿ ಅಂತ ಕೇಳ್ಬೋದು. ಸೊ ಈ ಕ್ವಶನ್ ಭಾಳ ಇಂಪಾರ್ಟೆಂಟು. ಇದು ಅಪಿಯರ್ ಆಗೋ ಚಾನ್ಸಸ್ 90% ಇದೆ. ಮತ್ತು ಈ ಕ್ವಶನ್ದು ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಎ ದಟ್ ಈಸ್ ಅಸಿಟೋಫಿನಾನ್. ನೆಕ್ಸ್ಟ್ ಕ್ವಶನ್ ಮತ್ತು ಲಾಸ್ಟ್ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಸೋರ್ಸಸ್ ಈಸ್ ಕಂಟಿನ್ಯೂಸ್ ಸೋರ್ಸ್ ಫಾರ್ ಫ್ಲೂರಿಮೆಟ್ರಿ? ಆಪ್ಷನ್ಸ್ ಬಂದು ಆಪ್ಷನ್ ಎ ಡ್ಯೂಟೇರಿಯಂ ಡಿಸ್ಚಾರ್ಜ್ ಲ್ಯಾಂಪ್, ಆಪ್ಷನ್ ಬಿ xenon arc lamp, ಆಪ್ಷನ್ ಸಿ ಮರ್ಕ್ಯುರಿ ವೇಪರ್ ಲ್ಯಾಂಪ್, ಆಪ್ಷನ್ ಡಿ ಹ್ಯಾಲೋ ಕ್ಯಾಥೋಡ್ ಲ್ಯಾಂಪ್. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ xenon arc lamp. ಈ ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟು.
ಸೋರ್ಸಸ್ ಆಫ್ ಲೈಟ್ ಅಥವಾ ಸಿಂಗಲ್ ಬೀಮ್ ಯು ವಿ, ಡಬಲ್ ಬೀಮ್ ಯು ವಿ ಈ ಥರ ಭಾಳ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಸೊ ರೇಡಿಯೇಷನ್ ಸೋರ್ಸ್ ಆಫ್ ಎಲ್ಲ ಕಂಪೌಂಡ್ಸ್ದು ಎಲ್ಲ ಇನ್ಸ್ಟ್ರೂಮೆಂಟ್ಸ್ದು ಓದ್ಕೊಳ್ಳಿ. ಸೊ ಥ್ಯಾಂಕ್ ಯು. ಇದರಲ್ಲಿ ಆದಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಮತ್ತೊಂದು ವಿಡಿಯೋ ಆದರೆ ಮಾಡಿ ಇನ್ನಷ್ಟು ಕ್ವಶನ್ನ ಸಾಲ್ವ್ ಮಾಡೋಣ. ಸೊ ಥ್ಯಾಂಕ್ ಯು. ಎಲ್ರಿಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್, ವಾಚ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್.